ನಾವಿಲ್ಲಿ ಕೇಳಲಿಕ್ಕೆ ಬಂದಿರೋದು ನ್ಯಾಯ. ನಮಗೆ ನ್ಯಾಯ ಬೇಕು ಅಷ್ಟೇ. ಆದ್ರೆ ನ್ಯಾಯ ಯಾರು ಕೊಡ್ಬೇಕು? ಸರ್ಕಾರ ಕೊಡ್ಬೇಕು. ಅದು ಅವರ ಧರ್ಮ. ಸರ್ಕಾರ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ವಿರೋಧ ಪಕ್ಷದವ್ರು ಏನ್ ಮಾಡಬೇಕು? ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನಾವಿಲ್ಲಿ ಬಂದಿರೋದು. ಆದ್ರೆ ನಾವು ನ್ಯಾಯ ಕೊಡ್ರಿ ಅಂದ್ರೆ ಎಳ್ನೀರ್ ಕೊಡ್ತೀವಿ, ನ್ಯಾಯ ಕೊಡ್ರಿ ಅಂದ್ರೆ ಎಲ್ಲ ಕಾಫಿ ಟೀ ಕೊಡ್ತೀವಿ, ಅರೆ ನ್ಯಾಯ ಕೊಡ್ರಿ ಇಲ್ಲ ಮಜ್ಜಿಗೆ ಕೊಡ್ತೀವಿ. ಅರೆ ಅಣ್ಣ ಪ್ರಿಯಾಂಕಾ, ನಿನ್ನಂತವರನ್ನ ಬಹಳ ಜನ ನೋಡಿದೆ ಈ ದೇಶ. ಅಲ್ಲಪ್ಪ, ನಿಮ್ ಮನೆಯಲ್ಲಿ ಏನ್ ಸಂಬಂಧ ಮಾಡಕ್ ಬರ್ತಾ ಇದ್ದೀವ ನಾವು? ನಾವು ಪ್ರಾಣ ಕಳ್ಕೊಂಡವರ ಕಡೆ, ನೀವು ಪ್ರಾಣ ಕಳೆದವರ ಕಡೆ. ಇದೆಂದಾದ್ರೂ ಸಂಬಂಧ ಆಗತ್ತಾ ಅಣ್ಣ? ನಿನಗೊಂದು ನಾಚಿಕೆ ಆಗಲ್ವಾ? ಒಬ್ಬ ಮಂತ್ರಿಯಾಗಿ ಹೋಗ್ಲಿ ಬಿಡು, ನಾವ್ ಇವಾಗ ಬರ್ತೀವಿ ನಿಮ್ ಮನೆಗೆ, ನೀ ಇದೆಯಾ ಅಲ್ಲಿ? ಬೀಗ ಜಡ್ದು ಬೆಂಗಳೂರಲ್ಲಿ ಸೇರ್ಕೊಂಡಿದ್ಯಲ್ಲಣ್ಣ. ಯಾರೋ 4 ಜನರನ್ನ ಅಲ್ಲಿ ನಿಲ್ಸಿ ನಾವ್ 20,000 ಜನ ಬರ್ತೀವಿ ಅಂದ್ರೆ ಅಲ್ಲಿ ಬರೀ 20 ಎಳ್ನೀರ್ ಇಟ್ಕೊಂಡ್ ಕೊಡ್ತಾವ್ರೆ. ಟಿವಿನಲ್ಲಿ ನೋಡ್ದೆ ನಾನು. ಏನ್ ತೀರ್ಥ ಕೊಡಕ್ ಇಟ್ಟಿದ್ದೀರಿ? ಏನ್ ದೇವಸ್ಥಾನ ಅದು? ನಾವು ದೇವಸ್ಥಾನಕ್ಕೆ ಬರ್ತೀರಿ, ತೀರ್ಥ ಕೊಡಿ ಅಂದ್ವಿ. ಏನಕ್ಕಪ್ಪ ಅಷ್ಟು ಪೊಲೀಸ್ ರಕ್ಷಣೆ ಹಾಕೊಂಡ್ ಕೂತಿದ್ರಿ? ನಾವು ಸುಪಾರಿ ಕೊಡೋರು ಅಲ್ಲ, ಬಂದ್ ಮೇಲ್ ಬೀಳೋರು ಅಲ್ಲ. ನ್ಯಾಯ ಕೊಡ್ರಿ ಅಂತ ಇಲ್ಲಿ ಕೇಳ್ತಾ ಇದ್ದೀವಿ. ನೋಡಿ, 7 ಪುಟ ಡೆತ್ ನೋಟ್ ಇದೆ. ಎಲ್ಲ ನಮ್ಮ ಮುಖಂಡರು ಒಂದೊಂದು ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಮತ್ತೆ ಹೇಳಕ್ ಹೋಗಲ್ಲ ಅದನ್ನ. ಆದ್ರೆ ಒಂದು ತಿಳ್ಕೊಳ್ಳಿ, ಇದರಲ್ಲಿ ಪ್ರಸ್ತಾಪ ಆದಾಗ ನಿಮ್ ಹೆಸರು ಇದೆಯಾ ಇಲ್ವಾ? ಪಾಪ ಮುಖ್ಯಮಂತ್ರಿ ಹೇಳಿದ್ರು ಅದ್ರಲ್ಲಿ ಇಲ್ಲ ಅಂದ್ರು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದ್ರಲ್ಲಿ ಇಲ್ಲ ಅಂದ್ರು. ನಾವೇನ್ ಮಾಡಿದ್ವಿ? ಜೆರಾಕ್ಸ್ ಮಾಡಿ ಅದನ್ನ ಹೈಲೈಟ್ ಮಾಡಿ, ಪಾಪ ಮುಖ್ಯಮಂತ್ರಿಗಳು ಕುರುಡ್ರು, ಉಪಮುಖ್ಯಮಂತ್ರಿಗಳು ಕುರುಡ್ರು, ರಾಹುಲ್ ಗಾಂಧಿ ಅವರು ಕುರುಡ್ರು, ಎಐಸಿಸಿ ಅಧ್ಯಕ್ಷರು ಕುರುಡ್ರು. ಹೈಲೈಟ್ ಮಾಡಪ್ಪ, ಹೈಲೈಟ್ ಹಾಕಿ ನಾವೆಲ್ಲ ಸೇರಿ ಅವ್ರಿಗೆ ಪೋಸ್ಟಲ್ ಕಳಿಸ್ಬಿಟ್ಟಿದೀವಿ, ಓದ್ಕೊಳ್ರಿ ಅಂತ. ಅಪ್ಪ ಓದ್ಕೊಳಕ್ ಅವ್ರಿಗೆ ಟೈಮ್ ಸಿಕ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಪತ್ರಿಕೆಯವ್ರ ಮುಂದೆನೂ ಇಳಿದು ತೋರಿಸಿದ್ದೀವಿ, ಅದನ್ನ ಹೈಲೈಟ್ ಮಾಡಿ ಹೇಳಿದ್ದಾರೆ.